ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಇನ್ನೊಂದು 4-5 ತಿಂಗಳು ಮಾತ್ರ ಇದೆ. ಈಗ ಎಲ್ರಿಗೂ ಕೂಡ ಒಂದೇ ಟೆನ್ಷನ್, ಟಿಕೆಟ್ ನಮಗೆ ಮತ್ತೆ ಸಿಗುತ್ತಾ, ಮತ್ತೆ ಹೊಸ ಮುಖಗಳಿಗೇನಾದರೂ ಚಾನ್ಸ್ ಕೊಡ್ತಾರಾ, ಈ ರೀತಿಯೆಲ್ಲ ಟೆನ್ಷನ್ BJP ಪಾಳೆಯದಲ್ಲೂ ಇದೆ, ಕಾಂಗ್ರೆಸ್ ಪಾಳೆಯದಲ್ಲೂ ಇದೆ. ಹಂಗೆ ನೋಡ್ಲಿಕ್ಕೆ ಹೋದರೆ ಕಳೆದ ಬಾರಿ BJPಯ ಒಂದು ಸವಾಲು ದೊಡ್ಡದಿತ್ತು, ಮತ್ತು ಅದನ್ನು ಮಾಡಿ ತೋರಿಸಿದ್ರು ಕೂಡ ಅವರು. ಸುಮಾರು 25 ಸ್ಥಾನ, ಅದ್ರ ಜೊತೆಗೆ ಒಂದು ಪಕ್ಷೇತರ ಮೂಲಕ 26 ಟೋಟಲ್ ಆಗಿ. ಈ ಬಾರಿ ಅವರಿಗೆಲ್ಲ ಟಿಕೆಟ್ ಸಿಗುತ್ತಾ ಅಂತೇಳಿ ಕೇಳಿದರೆ ಗೊತ್ತಿಲ್ಲ. ಅದಕ್ಕೊಂದು ರಂಗ ತಾಲೀಮ್ ನಡೀತಾ ಇದೆ. ಲೋಕ ಕದನಕ್ಕೆ ಕೌಂಟೌನ್ ಶುರುವಾಗಿದೆ. BJP ಅಂತೂ ಫುಲ್ ಅಲರ್ಟ್ ಆಗಿದೆ. ಹೇಗಾದರೂ ಮಾಡಿ ಮತ್ತೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರ ವೇವ್, ಅದ್ರ ಜೊತೆಗೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು, ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಇದೆಲ್ಲವೂ ಕೂಡ ರಾಜ್ಯದಲ್ಲಿ ವೋಟ್ಫುಲ್ ಆಗುತ್ತೆ BJPಗೆ ಅನ್ನೋದು ಲೆಕ್ಕಾಚಾರ. ಆ ಕಾರಣದಿಂದ ಫುಲ್ ಅಲರ್ಟ್ ಆಗಿದೆ. 15 ದಿನಗಳಲ್ಲಿ, ಈ 15 ದಿನದಲ್ಲಿ ಒಂದು ಪಟ್ಟಿ ರಿಲೀಸ್ ಆಗುತ್ತಂತೆ BJPಯಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು. BJPಯಿಂದ ಮೊದಲ ಹಂತದಲ್ಲಿ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. ಮೊದಲ ಹಂತದಲ್ಲಿ ಪಟ್ಟಿ ರಿಲೀಸ್ ಆಗುವಾಗ ಹಲವಾರು ಲೆಕ್ಕಾಚಾರ ಹಾಕೊಂಡು ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆ, ಅದರಲ್ಲೂ ಕೂಡ ಭಾಳ ಪ್ರಮುಖವಾಗಿ ಇದು ಕೇಂದ್ರ ಸರ್ಕಾರದ ಕೆಲಸಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು, ಅದರ ಜೊತೆಗೆ ಎಲ್ಲ ಕೂಡ ಮ್ಯಾಂಡೇಟರಿ ಆಗುತ್ತೆ. ಹೀಗಾಗಿ ಏನು ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ, ಅದೆಲ್ಲವೂ ಕೂಡ ಪ್ರಮುಖ ಆಗುತ್ತೆ. ನೋಡಿ, ಲೋಕಸಭಾ ಚುನಾವಣೆಗೆ BJPಯ ಕಸರತ್ತು ಈಗ ಒಂದೆಜ್ಜೆ ಮುಂದೋಗಿ 15 ದಿನದಲ್ಲೇ BJPಯ ಮೊದಲ ಪಟ್ಟಿ ರಿಲೀಸ್ ಆಗುತ್ತಂತೆ. ಸ್ಮಿತಾ, ಇದು ಬಹಳ ನಿರೀಕ್ಷೆ ಇದೆ. 15 ದಿನದಲ್ಲಿ ಆಗುವಂಥ ಪಟ್ಟಿ ಇದೆಯಲ್ಲ, ಅದು ಎಷ್ಟು ಜನರನ್ನ ಕನ್ಸಿಡರ್ ಮಾಡ್ತಾರೆ, ಎಷ್ಟು ಕ್ಷೇತ್ರಗಳಿಗೆ, ಕ್ಷೇತ್ರ ಅಂದ್ರೆ ಯಾವ್ದು ಕ್ಷೇತ್ರಗಳಲ್ಲಿ ಜಾಸ್ತಿ ಗೊಂದಲ ಇಲ್ಲ, ಇಂಥವ್ರಿಗೆ ನಿಲ್ಸಿದ್ರೆ ಗೆಲುವು ಸುಲಭ ಆಗಬಹುದು ಅನ್ನೋ ಅಂದಾಜಿದೆ. ಅಂತ ಕ್ಷೇತ್ರಗಳನ್ನ ಇದು ಅಲ್ಲಿನ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡೋದು ಬಹುತೇಕ ಫಿಕ್ಸ್ ಅಂತ ಹೇಳಿ ಇದನ್ನ ನಾವ್ ಹೇಳ್ತಾ ಇಲ್ಲ, ಬದಲಾಗಿ ಹೇಳಿರೋದು ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಬಿಜೆಪಿಯ ಸೀನಿಯರ್ ಲೀಡರ್ ಸದಾನಂದ ಗೌಡರು ಕೊಟ್ಟಿರೋ ಮಾಹಿತಿ ಇದು. ಅವ್ರ ಮಾತಿನಿಂದ ಈಗ ಆಕಾಂಕ್ಷಿಗಳಲ್ಲಿ ಸಹಜವಾಗಿ ಒಂದು ಕುತೂಹಲ, ನಮ್ಮ ಹೆಸರಿರುತ್ತಾ ಈ ಮೊದಲ ಪಟ್ಟಿಯಲ್ಲೇ ಹೆಸರು ರಿಲೀಸ್ ಆಗಿರೋದು ಇರುತ್ತಲ್ಲ, ಅದೊಂಥರ ಆಕಾಂಕ್ಷಿಗಳಿಗೂ ಪ್ರೆಸ್ಟೀಜ್ ಪ್ರಶ್ನೆ. ನಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಇದೆ, ಹೈಕಮಾಂಡ್ ನಮ್ಮನ್ನ ಪರಿಗಣಿಸಿದೆ, ನಮಗ್ ಮತ್ತೊಂದು ಅವಕಾಶ ಸಿಕ್ಕಿದೆ. ಅದು ಒಂಥರ ಮೊದಲೇ ಪಟ್ಟಿಯಲ್ಲಿ ರಿಲೀಸ್ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಸಿಗುತ್ತೆ ಮತದಾರರನ್ನ ರೀಚ್ ಔಟ್ ಆಗ್ಲಿಕ್ಕೆ. ಒಂದಷ್ಟು ಹೆಸರುಗಳಿದೆ ನೋಡಿ, ನಾವು ಅದನ್ನ ತೋರಿಸ್ತಿದೀವಿ ಕೂಡ. ಸಾಧ್ಯತೆಗಳು ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಆ ಪಟ್ಟಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡಕ್ ಮುಂಚೆ ಸದಾನಂದ ಗೌಡರು ಹೇಳಿದ್ದೇನು ಈ ಮೊದಲ ಪಟ್ಟಿ ಬಿಡುಗಡೆ ಬಗ್ಗೆ, ಅದನ್ನ ಗಮನಿಸೋಣ. ನಂತರದಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಾಧ್ಯತೆ, ಇದ್ರ ಬಗ್ಗೆ ಒಂದಷ್ಟು ಕ್ವಿಕ್ ಅವಲೋಕನ ನಿಮ್ಮ ಮುಂದೆ ಮಾಡ್ತಾ ಹೋಗ್ತೇವೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಭಾಳ ಕುತೂಹಲದ ಕೇಂದ್ರ ಆಗಿರ್ತಕ್ಕಂಥದ್ದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಂತಹ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಕೇಂದ್ರ ಸಚಿವರು ಹಾಗೆ ಅಲ್ಲಿ ಸಂಸದರಾಗಿರತಕ್ಕಂಥ ಈಗ DV ಸದಾನಂದ ಗೌಡರು ಈಗ ಈ ಬಾರಿ ಮತ್ತೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಭಾಳ ಕುತೂಹಲ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾರ್ಯಕಾರಿಣಿ ಸಭೆ ಕೂಡ ಆಗಿರ್ತಕ್ಕಂಥದ್ದು. ಬನ್ನಿ, ಈ ಕಾರ್ಯಕಾರಿಣಿ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳಾಗಿದೆ ಮತ್ತು ಸದಾನಂದ ಗೌಡರು ಸ್ಪರ್ಧೆ ಮಾಡ್ತಾರಾ, ಇವೆಲ್ಲ ವಿಚಾರಗಳನ್ನ ಮಾತಾಡೋಣ. ಸರ್ ನಮಸ್ತೆ. ಮೊದಲನೇದಾಗಿ ನನಗೆ ಒಂದು ಪ್ರಶ್ನೆ ನೇರವಾಗಿ, ಸಾಕಷ್ಟು ಒತ್ತಡಗಳಿರೋದಂತೂ ಸಹಜ ನಿಮ್ಮ ಮೇಲೆ. ಸೊ ಈ ಸಂದರ್ಭದಲ್ಲಿ ತಮ್ಮ ನಿರ್ಧಾರ ಏನಾಗಿದೆ ಅಂತ? ಸರ್, ನಾನು ಪಕ್ಷಕ್ಕಿಂತ ದೊಡ್ಡವನಲ್ಲ. ನನ್ನ ಮತ್ತೆ ನಿಲ್ಲಬೇಕು, ಮತ್ತೊಂದು ಮಾಡಬೇಕು ಅಂತ ಹೇಳುವಂಥ ವಿಪರೀತ ಒತ್ತಡಗಳು, ಇನ್ಕ್ಲೂಡಿಂಗ್ ಎಕ್ಸ್ ಚೀಫ್ ಮಿನಿಸ್ಟರು, ಡೆಪ್ಟಿ ಚೀಫ್ ಮಿನಿಸ್ಟರ್ಸು, ಎಕ್ಸ್ ಮಿನಿಸ್ಟರ್ಸು, ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಒತ್ತಡ ವಿಪರೀತ ಹೇಳ್ತಾ ಇರುವಂಥದ್ದು ನೀವು ನೋಡಿದ್ದೀರಿ. ನೀವು ಯಾಕೆ ನೀವು ಮಾತಾಡದಿರಬೇಕು, ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳುವಂಥದ್ದು. ಮತ್ತು ಈ ಪರಿಸ್ಥಿತಿಯಲ್ಲಿ ಮೊನ್ನೆ ಸೋಲಿನ ನಂತರ ಇವತ್ತು ನಿಮ್ಮಂಥವರು ಇಲ್ಲದಿದ್ದರೆ ಮತ್ತಷ್ಟು ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ಆದ ಕಾರಣ ನೀವು ಇರಲೇಬೇಕು ಅಂತ ಹೇಳುವಂಥ ಒತ್ತಡಗಳನ್ನು ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನೇ ನಿರ್ಧರಿಸುವಂತಹ ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಿರಿ, ತಾವು ರಾಜ್ಯಾಧ್ಯಕ್ಷರಾಗಿದ್ದಿರಿ, ಮುಖ್ಯಮಂತ್ರಿಗಳಾಗಿದ್ದಿರಿ, ಸಮುದಾಯವನ್ನು ಕೂಡ ಒಗ್ಗೂಡಿಸ್ಕೊಂಡು ತಗೊಂಡೋಗಿದ್ರಿ. ತಾವು ಇಂಥ ನಾಯಕರನ್ನು ಉಳಿಸ್ಕೊಳ್ತಾರ ಅಂತ ಯಡಿಯೂರಪ್ಪ ಅವರು ಒಂದು ಕಡೆ, ಮತ್ತೊಂದು ಕಡೆ ಹೊಸದಾಗಿ ಆಯ್ಕೆ ಅಂತ ಅಧ್ಯಕ್ಷರು ಎಲ್ಲರೂ ಉಳಿಸ್ಕೊಳ್ತಾರ ಅಂತ ತಮಗೆ ವಿಶ್ವಾಸ ಇದೆಯಾ? ಸರ್, ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಸಂಘಟನೆ ನೀವು ಹೇಳಿದ ನಿಜ ಇದೆ. ನಾನು ಒಂದು ಸಮುದಾಯಕ್ಕೆ ಅಂತ ಸೀಮಿತ ಆಗಿಲ್ಲ, ಆದರೂ ಕೂಡ ನನ್ನ ಸಮುದಾಯದಲ್ಲಿ ಬಾಕಿಯವರಿಗಿಂತ ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿ ಇದೆ. ನಾನೊಬ್ಬ ಸಜ್ಜನ ರಾಜಕಾರಣಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ಅವರೇನೆ ಮಾತನಾಡಿಸಿದ್ದು ಸದಾನಂದ ಗೌಡ್ರನ್ನ. ಮತ್ತಷ್ಟು ಡೀಟೇಲ್ಸ್ ಅವರಿಂದಾನೇ ಪಡ್ಕೊಳ್ತಾ ಹೋಗೋಣ. ಸುರೇಶ್, ಈಗ ಪಟ್ಟಿ ರಿಲೀಸ್ ಮಾಡ್ತಾರೆ, ಮೊದಲ ಪಟ್ಟಿ ಅನ್ನೋದೇನೋ ಇದೆ, ಬಟ್ ಅಷ್ಟು ಸುಲಭ ಇದೆಯಾ ಅಂತ? ಯಾಕಂತಂದ್ರೆ ಹಾಲಿ ಏನು ಸಂಸದರಿದ್ದಾರೆ ಅವರ ಹೆಸರು ಕೂಡ ಇದೆ ಈ ಪಟ್ಟಿಯಲ್ಲಿ, ಬಟ್ ಅಲ್ಲೂ ಕೂಡ ಒಂದಷ್ಟು ಆಂಟಿ ಇನ್ಕಂಬನ್ಸಿ ಕಾಣೋಕೆ ಸಿಗ್ತಾ ಇರೋದು, ಅಥವಾ ಬೇರೆಯವ್ರಿಗೆ ನಮ್ಗೆ ಈ ಬಾರಿ ನಮಗೆ ಅವಕಾಶ ಕೊಡಿ ಅಂತ ಹೇಳಿ ಒಂದು ರೀತಿಯ ಪಕ್ಷದ ಒಳಗೇನೆ ಕಾಂಪಿಟೇಷನ್ ಇರೋದು ಇದ್ದೇ ಇದೆ. ಹೀಗಾಗಿ ಸುಲಭ ಇದೆಯಾ ಮೊದಲ ಪಟ್ಟಿ ರಿಲೀಸ್ ಮಾಡೋದು ಕೂಡ? ಸದಾನಂದ ಗೌಡ್ರು ಹೇಳ್ದಂಗೆ 15 ದಿನದೊಳಗೆ ಹೋಗ್ಬಿಡುತ್ತಾ ಅಂತ?
ಸ್ಮಿತಾ, ಈಗ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಏನು ಎಲ್ಲರೂ ಕೂಡ ಅಂದ್ರೆ ಅಯೋಧ್ಯೆ ರಾಮ ಮಂದಿರದ ಬಳಿಕ ಎಲ್ಲಾ ಕಾರ್ಯಕರ್ತರು ಕೂಡ ಈಗಾಗಲೇ ರಣೋತ್ಸಾಹದಲ್ಲಿ ಇರ್ತಕ್ಕಂಥದ್ದು ಚುನಾವಣೆ ಎದುರಿಸೋದಕ್ಕೆ. ಇದು ಈ ಒಂದು ಪಲ್ಸ್ ಏನಿದೆ, ಈ ಪಲ್ಸ್ ಈಗಾಗಲೇ ಬಹಳ ಸ್ಪಷ್ಟವಾಗಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಸೇರಿದಂತೆ ರಾಜ್ಯ ನಾಯಕರಿಗೆ ಎಲ್ರಿಗೂ ಕೂಡ ಇದರ ಅರಿವು ಬಂದಿರತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲೇ ಈಗ ಏನು ಯಾವುದೇ ಗೊಂದಲ ಇಲ್ಲದಂತೆ, ಯಾವುದೇ ರೀತಿಯ ಏನು ಪೈಪೋಟಿಗಳು ಟಿಕೆಟ್ಗೆ ಇಲ್ಲದಂತಹ ಕೆಲವೊಂದು ಆಯ್ದಂತ 10 ರಿಂದ 15 ಏನು ಲೋಕಸಭಾ ಕ್ಷೇತ್ರಗಳಿರುತ್ತೆ, ಅಂತಹ ಕ್ಷೇತ್ರಗಳಿಗೆ ಈಗಾಗಲೇ ಒಂದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಈಗಾಗಲೇ ರಾಜ್ಯ ನಾಯಕರು ಸಿದ್ಧಪಡಿಸಿರ್ತಕ್ಕಂಥದ್ದು. ಸೊ ಈ ಪಟ್ಟಿಯನ್ನು ಹೈಕಮಾಂಡ್ ನಾಯಕರಿಗೆ ಇನ್ನೊಂದೆರಡು ದಿನದಲ್ಲಿ ರವಾನೆ ಮಾಡುವಂತಹ ಸಾಧ್ಯತೆಗಳಿದೆ. ಈಗ ಯಾವಾಗ ರವಾನೆ ಆಗುತ್ತೆ ಹೈಕಮಾಂಡ್ ಪಟ್ಟಿಗೆ, ಅದಾಗಿದ್ದ ಕೂಡಲೇ ಖಂಡಿತವಾಗ್ಲೂ ಕೂಡ ಹೈಕಮಾಂಡ್ ನಾಯಕರು ಈ ಒಂದು ಪಟ್ಟಿಗೆ ಅಂತಿಮ ಮುದ್ರೆಯನ್ನು ಒತ್ತುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈಗ ಏನು 10 ರಿಂದ 15 ಕ್ಷೇತ್ರಗಳು ಅಂತ ಹೇಳ್ತೀವಲ್ಲ, ಈ 10 ರಿಂದ 15 ಕ್ಷೇತ್ರಗಳಿಗೆ ಚುನಾವಣೆ ಅಂದ್ರೆ ಮೊದಲ ಪಟ್ಟಿ ಘೋಷಣೆ ಅನ್ನೋದು ಕೇವಲ ರಾಜ್ಯದಲ್ಲಿ ಮಾತ್ರ ಅಷ್ಟೇ ಅಲ್ಲ, ದೇಶದ ಒಟ್ಟಾರೆ ಎಲ್ಲಾ ರಾಜ್ಯಗಳಿಗಲ್ಲೂ ಕೂಡ ಲೋಕಸಭೆ ಚುನಾವಣೆಗೆ ಎದುರಾಗಿರ್ತಕ್ಕಂಥ ರಾಜ್ಯಗಳಿಗೆ ಒಟ್ಟಾರೆಯಾಗಿ 250 ಅಂದ್ರೆ 50% ಆದ್ರೂ ಟಿಕೆಟ್ ಅನ್ನ ಮೊದಲ ಭಾಗವಾಗಿ ಅನೌನ್ಸ್ ಅನ್ನ ಮಾಡಬೇಕು. ಈ ಮೂಲಕ ಅಂದ್ರೆ ಅತಿ ಬೇಗನೆ ನಾವು ಏನು ಪ್ರಚಾರಕ್ಕೆ ಹೋಗ್ಬೇಕು ಅಂತಕ್ಕಂತಹ ಒಂದು ತಂತ್ರ ಕೂಡ ರಾಜಕೀಯವಾಗಿ ಅವರ ಒಂದು ತಂತ್ರದ ಭಾಗ ಆಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಈಗ ಸಿದ್ಧ ಆಗಿರ್ತಕ್ಕಂಥ ಉದಾಹರಣೆ ನಾವು ರಾಜ್ಯದಲ್ಲಿ ತಗೊಳ್ಳೋದಾದ್ರೆ ದಾವಣಗೆರೆ, ಅಲ್ಲೇನು ಅಷ್ಟೇನು ಕಾಂಪಿಟೇಷನ್ ಇಲ್ಲ. ಉದಾಹರಣೆ ಹೇಳೋದಾದ್ರೆ ಇನ್ನು ಬಳ್ಳಾರಿ, ಈ ದೇವೇಂದ್ರಪ್ಪ ಅವರ ಬದಲು ಶ್ರೀರಾಮುಲು ಕೊಡ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇದೆ, ಅದು ಕೂಡ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಹೆಚ್ಚಿನದಾಗಿ ಪೈಪೋಟಿಗಳು ಇಲ್ಲ. ಇನ್ನು ಬೆಂಗಳೂರು ಕೇಂದ್ರ ತಗೊಳ್ಳೋದಾದ್ರೆ PC ಮೋಹನ್ ಇದ್ದಾರೆ, ಅಲ್ಲಿ ಕೂಡ ಅಷ್ಟು ಯಾರು ಕಾಂಪಿಟೇಷನ್ ಇಲ್ಲ. ಸೊ ಇಂತಹ ಆಯ್ದ ಕ್ಷೇತ್ರಗಳೇನಿದೆ ಸ್ಮಿತಾ, ಇವರು ಇಂಥ ರೈಟ್. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಇಂಟ್ರೆಸ್ಟಿಂಗ್ ಅನ್ಸೋದು ಒಂದು 10 ಪಟ್ಟಿ ನಾವು ಕೊಟ್ಟಿದ್ದೀವಿ. ಇಂಟ್ರೆಸ್ಟಿಂಗ್ ಅನ್ಸೋದಂದ್ರೆ ತುಮಕೂರು ವಿ ಸೋಮಣ್ಣ ಅಂತ, ಯಾಕಂದ್ರೆ ಗೊತ್ತಿದೆ ಸೋಮಣ್ಣ ಅವರು ಎಡಗಾಲೋ ಬಲ್ಗಾಲೋ ಯಾವ್ದೋ ಒಂದ್ ಕಾಲನ ಅಂತ ಆಚೆ ಇಟ್ಟು ಕೊಡ್ತೀರಾ ಇಲ್ವಾ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ ಅನ್ನೋದು ಪ್ರತಿನಿತ್ಯ ಸಿಗ್ತಾ ಇದೆ. ಅದ್ರ ಜೊತೆಗೆ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದ್ ರೀತಿ ನನ್ ಮುಂದಿನ ಬಾರಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಭರವಸೆಯಲ್ಲಿದ್ದಾರೆ. ಬಟ್ ಅಲ್ಲಿ ಜೈಶಂಕರ್ ಅವರ ಹೆಸರು ಈ ರೀತಿ ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ನೋಡೋಣ 15 ದಿನದೊಳಗಡೆ ಪಟ್ಟಿ ರಿಲೀಸ್ ಆಗುತ್ತೆ ಎಲ್ಲ ನೋಡ್ಬೇಕು. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ, ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.